ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ರಡಕಣದಲ್ಲಿ ಮತದಾನ ಬಿರುಸುಗೊಂಡಿದೆ. ಬೆಳಗ್ಗೆ 11 ಗಂಟೆವರೆಗೂ ಕೂಡ ಶೇಕಡ ಅಂದ್ರೆ 11 ಗಂಟೆ ತನಕ ಟೈಮ್ ನೋಡಿದಾಗ 27.82 ಅಂದ್ರೆ ಹತ್ತಿರ 28ರಷ್ಟು ಶೇಕಡ 28ರಷ್ಟು ಮತದಾನ ಆಗಿದೆ. ಮತಗಟ್ಟೆಗಳಿಗೆ ಕಾಂಗ್ರೆಸ್ ಅಭ್ಯರ್ಥಿ ಭೇಟಿ ಕೊಡ್ತಾ ಇದ್ದಾರೆ. ಉಮೇಶ್ ಮೇಟಿ ಅವರು ಉತ್ಸಾಹದಿಂದಲೇ ಎಲ್ಲರೂ ಮತದಾನ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ ಉತ್ತಮ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. 11 ಗಂಟೆ ಅಷ್ಟೊತ್ತಿಗೆ ಹತ್ತಿರ 28% ವೋಟಿಂಗ್ ಆಗಿದೆಯಂತೆ. ಆ್ಯಂಡ್ ಈಗ ಸ್ವಲ್ಪ ಕಡಿಮೆ ಆಗಿರುತ್ತೆ, ಮತ್ತು ಮಧ್ಯಾಹ್ನ ನಂತರ ಅಥವಾ ಸಂಜೆ ನಂತರ ಸ್ವಲ್ಪ ಜಾಸ್ತಿ ಆಗ್ಬೋದು. ಈಗ ಬಿಸಿಲಲ್ವಾ, ಅಲ್ಲೋಗಿ ಯಾರು ಕ್ಯೂ ನಿಂತ್ಕೊಳ್ತಾರೆ ಅಂತ ಸ್ವಲ್ಪ ಕಡಿಮೆ ಆಗಿರುತ್ತೆ ಈಗ. ಮತ್ತು 2-3 ಗಂಟೆ ಅಷ್ಟೊತ್ತಿಗೆ ಚುರುಕು ಪಟ್ಕೊಳ್ಳುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಮತಗಟ್ಟೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಾಮಾನ್ಯ ಅಲ್ವಾ, ಯಾಕಂದರೆ ಇಲ್ಲಿ ತನಕ ಅವ್ರು ಹಾಕಿದ್ದ ಶ್ರಮಕ್ಕೆ ಪ್ರತಿಫಲ ಇವತ್ತೇ ಸಿಗೋದು. ಇಲ್ಲಿ ತನಕ ಏನು ಶ್ರಮ ಹಾಕಿದ್ರು ಅಂದರೆ ಓಟ್ ಹಾಕಿ ಅಂತ ಕೇಳಿರ್ತಾರೆ, ಪ್ರಚಾರ ಮಾಡಿರ್ತಾರೆ. ಪ್ರಚಾರ ಆ್ಯಂಡ್ ಅವರ ಸಮಯ, ಸ್ಟ್ರಾಟಜಿ ಏನು ಬಳಸಿರ್ತಾರೆ, ಜಾತಿ ಧರ್ಮ ಅಥವಾ ಯೋಜನೆಗಳು, ಅನುಕೂಲಗಳನ್ನು ಮಾಡಿಕೊಡ್ತೀನಿ ಇಂಥದನ್ನೆಲ್ಲ ಭರವಸೆಗಳನ್ನು ಕೊಟ್ಟಿರ್ತಾರಲ್ಲ, ಅವೆಲ್ಲವಕ್ಕೂ ಇವತ್ತು ಉತ್ತರ ಸಿಗುತ್ತೆ ಅವ್ರಿಗೆ. ನಾವೇನು ಹೇಳಿದ್ವಿ, ಜನ ಹೆಂಗೆ ನಮ್ಮನ್ನು ನಂಬಿದ್ದಾರೆ, ಯಾರನ್ನು ನಂಬಿದ್ದಾರೆ, ಯಾರಿಗೆ ಓಟ್ ಹಾಕಿದ್ದಾರೆ ಅಂತ. ಸೊ ಇವತ್ತು ಅಲ್ಟಿಮೇಟಾಗಿ ಇವತ್ತು ಡಿಸಿಷನ್ ಆಗಬೇಕಾಗಿರುವಂತಹ ದಿನ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ, ಅಂದರೆ ರಿಯಾಕ್ಟ್ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತಾಡಬೇಕಾದ್ರೆ ಬಹಳ ಉತ್ಸಾಹದಿಂದ ನಮ್ಮ ಜನ ಮತಗಟ್ಟೆಗಳಿಗೆ ಬರ್ತಾ ಇದ್ದಾರೆ, ಓಟ್ ಹಾಕ್ತಾ ಇದ್ದಾರೆ ಅಂತ. ಮತದಾನ ಮಾಡ್ತಾರಂತ ತಾವ ನೋಡಿರಲಿಲ್ಲ, ಇವಾಗ ಎಲ್ಲರೂ ಉತ್ಸಾಹದಿಂದ ಮತದಾನ ಮಾಡ್ತಾ ಇದ್ದಾರೆ. ಎಲ್ಲರೂ ಮತದಾನ ಮಾಡಬೇಕು. ಸ್ವಗ್ರಾಮದಲ್ಲಿ ಮತದಾನ ಮಾಡ್ಕೊಂಡಿದ್ದೀವಿ, ಚೆನ್ನಾಗಿದೆ ಅಲ್ರಿ, ಮಾಡಿ ಬಂದಿದೆ ಮತದಾನ ಚೆನ್ನಾಗೈತಿ. ತಾವು ಇಷ್ಟು ವರ್ಷಗಳ ಕಾಲ ಮತದಾರರಾಗಿ ಮತ ಚಲಾವಣೆ ಮಾಡ್ತಿದ್ರಿ, ಇವತ್ತು ತಾವೇ ಅಭ್ಯರ್ಥಿಯಾಗಿ ಚಲಾವಣೆ ಮಾಡಿದ್ದೀರಿ. ನಮ್ಮ ತಂದೆ ಅಭ್ಯರ್ಥಿ ಇದ್ದವ್ರು ನಾವೇ ಅಭ್ಯರ್ಥಿ ಮಾಡಿದೀವಿ. ನಮ್ಮ ಹಿಂದೆ ನಮ್ಮ ತಂದೆ ಇದ್ದ, ಅದು ಒಂದೇ ನೋವು ಬಿಟ್ರೆ ಸಿದ್ದರಾಮಯ್ಯ ಅವರು ನೋವನ್ನು ನೆನಪರಿಸಿ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೆ ನಿಂತಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಹೇಗೆ ಅನಿಸ್ತದೆ ಸರ್, ವಾತಾವರಣ ಹೆಂಗಿದೆ? ಚೆನ್ನಾಗಿದೆ, ಉತ್ತಮ ಪ್ರತಿಕ್ರಿಯೆ. ಅವ್ರು ಇದ್ರು ನೋಡ್ರಿ, ನಿಮ್ ಪ್ರಶ್ನೆ ಅವರೇ ಇದ್ರು. ಅದೆಲ್ಲ ತಪ್ಪು ಕಲ್ಪನೆ ನಿಮ್ದು. ಹಳ್ಳಿನೂ ಅಷ್ಟೇ ಇದೆ, ಸಿಟಿನೂ ಅಷ್ಟೇ ಇದೆ. ಎಲ್ಲಾ ಕಡೆ ಒಳ್ಳೆ ಪ್ರತಿಕ್ರಿಯೆ ಇದೆ. ಸಿದ್ದರಾಮಯ್ಯ ಅವರು ಒಳ್ಳೆ ಸರ್ಕಾರ, ನಮ್ಮ ತಂದೆ ಮಾಡುವ ಪ್ರೀತಿಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ನಮಸ್ಕಾರ. ಉತ್ಸಾಹದಿಂದ ಮತದಾನ ಮಾಡ್ತಾರೆ.